ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಬಂದು ಶಾಲು ಬರ್ಡೇಯ ಸೆಕೆಂಡ್ ಪಾರ್ಟ್ ನಮ್ಮ ಮಿನಿ ವ್ಲಾಗ್ ಆಗಿರುತ್ತೆ. ಹಾಗೆ ಇದು 25 ಗಿಫ್ಟ್ಸ್ನ ಅನ್ಬಾಕ್ಸಿಂಗ್ ವಿಡಿಯೋ ಆಗಿರುತ್ತೆ. ಸೊ ಎಷ್ಟೋ ಜನ ನನಗೆ ಕೇಳಿದ್ರಿ, ನಿಮ್ಮ ಫ್ರೆಂಡ್ ಬರ್ಡೇದು ಲಾಗ್ ಯಾಕೆ ಅಪ್ಲೋಡ್ ಆಗಿಲ್ಲ, ಯೂಟ್ಯೂಬಲ್ಲಿ ಅಪ್ಲೋಡ್ ಆಗಿದೆ ಅಂತ ಹೇಳಿದ್ರಿ ಅಂತ. ಸೊ ಒಂದು ವಿಡಿಯೋ ಅಪ್ಲೋಡ್ ಆಗಿತ್ತು, ಬಟ್ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇರೋದ್ರಿಂದ ನಾನು ಸೆಕೆಂಡ್ ವಿಡಿಯೋನ ಅಪ್ಲೋಡ್ ಮಾಡಿರಲಿಲ್ಲ. ಸೊ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅಂದರೆ ಫಸ್ಟ್ ಗಿಫ್ಟ್ ಬಂದು ಶಾಲು ಓಪನ್ ಮಾಡಿದ್ದು ಶರ್ಟ್. ಆ್ಯಕ್ಚುಲಿ ಇದು ನನಗೆ ತುಂಬ ಇಷ್ಟ. ನನಗೆ ಈ ಶರ್ಟ್ ಕಾಂಬಿನೇಷನ್ನೇ ಸಖತ್ ಇಷ್ಟ ಆಗಿದ್ದು. ಅವಳಿಗೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು, ಹಾಕೊಂಡಿದ್ಲು. ಸೊ ಶಾಲು ಬರ್ಡೇಯ ಸೆಕೆಂಡ್ ಗಿಫ್ಟ್ ಬಂದು ಲೀಗಲ್ ಬ್ರೈಬ್ನ ಒಂದು ಬ್ಯಾಗ್. ಸೊ ವ್ಯಾನೈಟಿ ಬ್ಯಾಗ್ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಸೊ ಸೈಡ್ ಬ್ಯಾಗ್ ಯಾವ ರೀತಿ ಬೇಕಾದ್ರೂ ಅದನ್ನು ಉಪಯೋಗಿಸ್ಬೋದು. ಬ್ರ್ಯಾಂಡೆಡ್ ಬ್ಯಾಗ್ ಅದು ಎಷ್ಟು ಚೆನ್ನಾಗಿದೆ ಅಂದರೆ ನಿಜವಾಗ್ಲೂ ನಂಗೆ ನೋಡ್ತಿದ್ದಂಗೆ ಶಾಕ್ ಆಗೋಯಿತು. ಆ್ಯಕ್ಚುಲಿ ಅದನ್ನು ನಾನು ನನ್ನ ಫ್ರೆಂಡ್ ಮನೆ ಹತ್ರ ಬೆಂಗಳೂರಿಗೆ ಬುಕ್ ಮಾಡಿದ್ದೆ. ನಾನು ಕೂಡ ಫಸ್ಟ್ ಟೈಮ್ ನೋಡ್ತಿರೋದು ಈ ಬ್ಯಾಗು. ನಿಜವಾಗ್ಲೂ ನನಗೆ ಸಖತ್ ಕ್ರಶ್ ಆಗೋಯಿತು ಬ್ಯಾಗ್ ಮೇಲೆ. ನಾನು ಒಂದು ಈ ಥರ ತೊಗೊಳ್ಬೇಕು ಅಂತ ಸ್ಕೆಚ್ ಹಾಕಿದ್ದೀನಿ. ಸೊ ಫ್ಯೂಚರಲ್ಲಿ ಅದನ್ನು ಕೂಡ ತಗೋತೀನಿ. ಸೊ ಅಟ್ ಪ್ರೆಸೆಂಟ್ ಬೇಡ ಅಂತ ಅನಿಸುತ್ತೆ. ನನಗೆ ನಮ್ಮ ದ್ವಿತಿಪುಟಿ ಮಧ್ಯೆ ಕುತ್ಕೊಂಡು ಹೆಂಗೆ ಆಡ್ತಿದ್ಲು ಅಂದರೆ ಅವಳದೇ ಬರ್ಡೇ ಗಿಫ್ಟು ಅನ್ನೋ ಥರ ಟ್ರೀಟ್ ಮಾಡ್ತಿದ್ಲು. ನಿಜವಾಗ್ಲೂ ಎಷ್ಟು ಆಡ್ತಿದ್ಲು ಅಂದರೆ ನೋಡಿ, ಕಳ್ಳಿ ಥರ ಬಿಹೇವ್ ಮಾಡ್ತಿದ್ಲು ಅಲ್ಲೆಲ್ಲರ ಮುದ್ದೆನೂ. ನಾನು ಏನು ಗೊತ್ತೇ ಇಲ್ಲ ಅನ್ನೋ ಥರ ಇದ್ಲು. ಬಟ್ ನಮ್ಮನೇಲಿ ಆಡೋದನ್ನ ನೀವು ನೋಡಬೇಕು. ನಮ್ಮನೇಲಿ ಏನಾದರೂ ಆಡೋದನ್ನ ನೀವು ನೋಡಿದ್ರೆ ನಿಜವಾಗ್ಲೂ ಹೊಡೆದೇ ಬಿಡ್ತೀರ ದ್ವಿತಿಪುಟ್ಟಿಗೆ. ಆ ರೇಂಜಿಗೆ ತರಲೆ ಮಾಡ್ತಿರ್ತಾಳೆ. ಸೊ ಥರ್ಡ್ ಗಿಫ್ಟು ಬಂದು ಸ್ಲಿಪ್ಪರ್ಸು. ನನಗೆ ಸ್ಲಿಪ್ಪರ್ಸು ಇಷ್ಟ ಆಯಿತು, ಬಟ್ ಸೈಜ್ ನನಗೆ 5 ಬೇಕು. ಶಾಲುಗೆ 7 ಏನೋ ಬುಕ್ ಮಾಡಿದ್ದೆ. ಇದು ಕೂಡ ಇಲ್ಲಿ ಬಂದಿರಲಿಲ್ಲ, ಬೆಂಗಳೂರಿಗೇ ಬುಕ್ ಮಾಡಿದ್ದಿದ್ದು. ಸೊ ಫೋರ್ತ್ ಗಿಫ್ಟ್ ಬಂದು ಸ್ಯಾರಿ. ಅವಳಿಗೆ ಎಷ್ಟು ಸ್ಯಾರಿ ಅಂದರೆ ಏನು ಇಷ್ಟ ಇಲ್ಲ, ಬಟ್ ಆದ್ರೂ ಫಸ್ಟ್ ಟೈಮ್ ನಾನು ಅವಳಿಗೆ ಈ ಥರ ಡಿಫ್ರೆಂಟಾಗಿ ಗಿಫ್ಟ್ನ ಕೊಡ್ತಾ ಇರೋದು. ಸೊ ಹಾಗಾಗಿ ನಮ್ಮ ಇಂಡಿಯನ್ ಸ್ಟೈಲ್ ಅಂದರೆ ವೆಸ್ಟರ್ನ್ ಸ್ಟೈಲಲ್ಲಿ ಒಂದು ಸ್ಯಾರಿ ಇರಲಿ ಅಂತ ನಾನು ಸುಮ್ಮನೆ ಫಿಕ್ಸ್ ಮಾಡ್ಕೊಂಡಿದ್ದೆ ಅಷ್ಟೇ. ಆ್ಯಕ್ಚುಲಿ ಈ ಥರ ಸ್ಯಾರಿ ನನ್ನ ಹತ್ರನೂ ಇದೆ, ಸೇಮ್ ನನಗೆ ಯಾರೋ ಕೊಟ್ಟಿದ್ದು. ಸೊ ನೆಕ್ಸ್ಟು ಫೋರ್ತ್ ಗಿಫ್ಟ್ ಬಂತು ಅಂದರೆ ಅದು ಬಂದು ಶಾಲು ಫೇವ್ರೆಟ್ ಲಂಚ್ ಬ್ಯಾಗ್ ಕಿಟ್. ಸೊ ಇದು ಬಂದು ಲಂಚ್ ಬ್ಯಾಗಲ್ಲಿ 4 ಥರದ್ದೇನೋ ಬಾಕ್ಸ್ ಇರುತ್ತೆ, ಹಾಗೆ ಒಂದು ಬಾಟಲ್, ಹಾಗೆ ಒಂದು ಫೋರ್ಕ್, ಒಂದು ನಾರ್ಮಲ್ ಸ್ಪೂನ್ ಇರುತ್ತೆ. ನನಗಿದು ಕೂಡ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಮಕ್ಕಳಿಗೆ ಬುಕ್ ಮಾಡಿದ್ರೆ ಈ ಥರ ಸ್ಟೀಲಲ್ಲಿ ಬುಕ್ ಮಾಡಬೇಕು. ಮೇಲ್ಗಡೆ ಒಂಥರ ಟಪ್ಪರ್ವೇರ್ ಥರ ಇದೆ. ಸೊ ಬಾಕ್ಸ್ ಒಳಗಡೆ ಎಲ್ಲ ಸ್ಟೀಲೇ ಇದೆ. ಸೊ ಈ ಥರ ಬುಕ್ ಮಾಡಿದ್ರೆ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಬಟ್ ಒಂದು ಸ್ವಲ್ಪ ಲಕ್ಷಿತಕ್ಕೆ ಬುದ್ಧಿ ಬಂದರೆ ಈ ಥರ ಬುಕ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಯಾಕೆಂದರೆ ಅವನು ಲಂಚ್ ಬ್ಯಾಗ್ನೇ ಬಿಟ್ಟು ಬರೋದು, ಹಾಗೆ ಬಾಟಲ್ನ ಬಿಟ್ಟು ಬರೋದು, ಈ ಥರ ಎಲ್ಲ ನಡೀತಾ ಇರುತ್ತೆ. ಸೊ ಹಾಗಾಗಿ ಇದು 4 ಏನೋ ಬಾಕ್ಸ್ ಇದೆ. ನನ್ನ ಪ್ರಕಾರ ಒಂದು ಸ್ವಲ್ಪ ದಿವಸ, ಒಂದು 5th ಸ್ಟ್ಯಾಂಡರ್ಡ್ ಹಂಗೆ ಬುಕ್ ಮಾಡಿದ್ರೆ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಇದು ನನಗಂತೂ ಸಖತ್ ಇಷ್ಟ ಆಗೋಯಿತು. ನೋಡಿ ನಮ್ಮ ದ್ವಿತಿಪುಟಿ ಏನು ಆಟ ಆಡ್ತಾ ಇದ್ದಾಳೆ ಅಂತ ಹೇಳಿ. ಅವಳು ಬ್ಯಾಗ್ನೆಲ್ಲ ಇವಳು ಎತ್ಕೊಂಡು ಓಡಾಡ್ತಿದ್ಲು. ಸೊ 7th ಗಿಫ್ಟ್ ಬಂದು ಜಾಕೆಟ್. ಇದು ಕೂಡ ನಾನು ಬ್ಯಾಂಗ್ಳೂರ್ಗೆ ಬುಕ್ ಮಾಡಿದ್ದೆ. ನನಗಿದು ಹೇಗಿರುತ್ತೆ ಅಂತಲೂ ಐಡಿಯಾನೇ ಇರಲಿಲ್ಲ, ಬಟ್ ನೋಡಿದ್ಮೇಲೆ ಅನ್ನಿಸ್ತು ನಾನು ಕೂಡ ಒಂದು ತೊಗೋಬೇಕು ಅಂತ. ನಮಗೆ ಎಲ್ಲಾದರೂ ಅಂಗಡಿಗೆ ಹೋದಾಗ, ಇಲ್ಲ ನಾವೇನಾದರೂ ತೊಗೋಬೇಕು ಅಂತ ಹೋದಾಗ ತೊಗೋಬೇಕು ಅಂತ ಏನು ಫೀಲ್ ಆಗಲ್ಲ. ಯಾರ ಹತ್ರನಾರು ಇರೋದನ್ನ ನೋಡಿದ್ರೆ ಇದು ಒಂದು ನನಗೆ ಬೇಕಾಗಿತ್ತು, ಇದು ಒಂದು ಇದ್ದಿದ್ರೆ ಯೂಸ್ ಆಗೋದು ಅನ್ನೋ ಥರ ಫೀಲ್ ಆಗುತ್ತೆ. ಸೊ 8th ಗಿಫ್ಟ್ ಬಂದು 2 ನೈಟ್ ವೇರ್. ಸೊ ನೈಟ್ ವೇರ್ ಪ್ಯಾಂಟ್ಸ್. ಇದು ಕೂಡ ನಾನು ಇಲ್ಲೇ ತುರುವೇಕೆರೆಯಲ್ಲಿ ತೊಗೊಂಡಿದ್ದು. ಆ್ಯಕ್ಚುಲಿ ಅವಳಿಗೆ ನೈಟ್ ವೇರ್ಸ್ ಈ ಥರ ಪ್ಲಾಜಾ ಪ್ಯಾಂಟ್ಸ್ ಅಂದರೆ ಇಷ್ಟ. ಸೊ ಹಾಗಾಗಿ ಅದಕ್ಕೇ ಈ ಥರ ತೊಗೊಂಡಿದ್ದು. ಸೊ 9th ಗಿಫ್ಟ್ ಬಂದು ಒಂದು ಪುಟ್ಟ ಮಿರರ್. ಅವಳು ಹೊರ್ಗಡೆ ಕಂಪ್ನಿಗೆಲ್ಲ ಹೋಗ್ತಾಳಲ್ಲ, ಸೊ ಹಾಗಾಗಿ ಅವಳು ಹೊರ್ಗಡೆ ಹೋಗ್ಬೇಕಾದ್ರೆ ಯೂಸ್ ಆಗುತ್ತೆ ನೋಡ್ಕೊಳ್ಳೋಕ್ಕೆಲ್ಲ ಅಂತ ಹೇಳಿ ಇದನ್ನು ನಾನು ನಮ್ಮ ಊರಿಗೇ ಬುಕ್ ಮಾಡ್ಕೊಂಡಿದ್ದೆ. ಮೋರ್ ದೆನ್ 15 to 17 or 16 ಗಿಫ್ಟ್ಸ್ನ ನಾನು ಇಲ್ಲೇ ನಮ್ಮೂರಲ್ಲೇ ಬುಕ್ ಮಾಡ್ಕೊಂಡಿದ್ದೆ. ಮೀಶೋ, ಹಾಗೆ ಅಮೆಝಾನ್, ಹಾಗೆ ಫ್ಲಿಪ್ಕಾರ್ಟ್ 3 ಆ್ಯಪ್ನ ಬಳಸ್ಕೊಂಡು ನಾನು ಬುಕ್ ಮಾಡಿದ್ದೆ. ಆ್ಯಕ್ಚುಲಿ ನನಗೆ ಈ ಮಿರರ್ ಬಂದು ತುಂಬ ಇಷ್ಟ ಆಯಿತು. ತುಂಬ ಕ್ಯೂಟಾಗಿತ್ತು, ಹಾರ್ಟ್ ಡಿಸೈನು, ಹಾಗೆ ಕಲರು ಕೂಡ ಯುನೀಕ್ ಆಗಿತ್ತು. ಸೊ ಇದನ್ನು ನಾನು ಮೀಶೋಯಿಂದ ಬುಕ್ ಮಾಡ್ಕೊಂಡಿದ್ದೆ. ಸೊ 10th ಗಿಫ್ಟ್ ಬಂದು ಹ್ಯಾಂಡ್ ಫ್ಯಾನ್. ಸೊ ಇದು ಕೂಡ ನಾನು ಇಲ್ಲಿಗೆ ಬುಕ್ ಮಾಡ್ಕೊಂಡಿದ್ದೆ. ಆ್ಯಕ್ಚುಲಿ ನನಗೆ ಫ್ಯಾನ್ ಅಂದರೆ ತುಂಬ ಇಷ್ಟ. ಸೊ ಅವಳ ಹತ್ರ ಯಾವಾಗಲೂ ಲಿಂಕ್ ಹೇಳಿ ಇಟ್ಕೊಂಡಿದ್ದೆ, ಅವಳ ಫ್ರೆಂಡ್ ತೊಗೊಂಡಿದ್ದಾಳೆ ಅಂತ ಹೇಳಿದ್ಲು. ಸೊ ಹಾಗಾಗಿ ಇಲ್ಲೇ ಅಮೆಝಾನಲ್ಲೇ ಬುಕ್ ಮಾಡಿದ್ದೆ. ಸೊ ಇದ್ರ ಪ್ರೈಸ್ ಬಂದು 699 ಏನೋ ಇದೆ, ಬಟ್ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಕ್ವಾಲಿಟಿ ಕೂಡ ಸಖತ್ತಾಗಿದೆ.
ನಂಗೆ ಸಖತ್ ಇಷ್ಟ ಆಯಿತು. ನಾನು ಕೂಡ ಇಷ್ಟೂ ಕೂಡ ಒಂದು ತಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಫ್ಯೂಚರಲ್ಲಿ ನೋಡುವ. ಹಾಗೆ 11th ಗಿಫ್ಟ್ ಬಂದು ಹೇರ್ ಆಕ್ಸೆಸರೀಸ್. ಸೊ ಅದೇ ಏರ್ ಫ್ಲವರ್ ಬರುತ್ತಲ್ಲ ಅದು. ಸೊ ನನ್ನ ಹತ್ರನೂ ಕೂಡ ಸಿಮೆಂಟ್ ಕಲರಲ್ಲಿದೆ. ಸೊ ಇವಳಿಗೆ ರೆಡ್ ಹಾಗೆ ಗೋಲ್ಡನ್ ಕಲರಲ್ಲಿ ಬುಕ್ ಮಾಡಿದ್ದೆ. ನಿಜ ಚೆನ್ನಾಗಿದೆ ಇದು ಆ್ಯಕ್ಚುಲಿ. ನನಗೂ ಈ ಥರ ಇಷ್ಟ. ಬಟ್ ನಾನು ನಮ್ಮ ದ್ವಿತೀಪುಟಿ ನಾಮಕರಣ ಟೈಮಲ್ಲಿ ಬುಕ್ ಮಾಡಿದ್ದೆ. ನನಗೆ ರಾಂಗ್ ಕಲರ್ ಬಂದಿದೆ ಅಂತ ಹೇಳಿ ನಾನು ರಿಟರ್ನ್ಗೆ ಹಾಕಿದ್ದೆ. ಸೊ ಈಗ ಇವಳಿಗೆ ಪರ್ಫೆಕ್ಟಾಗಿರೋ ಕಲರ್ಸೇ ಬಂದಿದೆ. ನಾನು ರೆಡ್ ಆ್ಯಂಡ್ ಗೋಲ್ಡೇ ಬುಕ್ ಮಾಡಿದ್ದು. ಸೊ ಹಾಗೆ 12th ಗಿಫ್ಟ್ ಬಂದು ಬ್ಯಾಂಗಲ್. ಸೊ ಬ್ಯಾಂಗಲ್, ಗ್ರೀನ್ ಬ್ಯಾಂಗಲ್. ಅವಳ ಹತ್ರ ಈ ಥರ ಇಲ್ಲವೇ ಇಲ್ಲ. ಅವಳು ಮೆಟಲಲ್ಲಿ ಬಳೆಗಳನ್ನ ತೊಗೊಂಡಿರಲಿಲ್ಲ. ಸೊ ಅವಳಿಗಿನ್ನ ಜಾಸ್ತಿ ಅವ್ರ ಅಮ್ಮಂಗೆ ಈ ಬ್ಯಾಂಗಲ್ ತುಂಬ ಇಷ್ಟ ಆಗಿದೆ. ಸೊ ಅದನ್ನ ಅವರಮ್ಮ ಅಲ್ಲೇ ಹಾಕೊಂಡು ವೇರ್ ಮಾಡಿ ತೋರಿಸೇ ಬಿಟ್ಟರು, ಅಷ್ಟು ಇಷ್ಟ ಆಗಿದೆ ಅವ್ರ ಅಮ್ಮಂಗೆ. ಸೊ 13th ಗಿಫ್ಟ್ ಬಂದು ಮಾಟಿ. ನನಗೂ ಇದು ಸಖತ್ ಇಷ್ಟ ಆಯಿತು. ತುಂಬ ಕ್ಯೂಟಾಗಿ ಕಳಿಸ್ಕೊಟ್ಟಿದ್ರು ಮೀಶೋಯಿಂದ. ನಾನು ರೇಟಿಂಗ್ಸ್ 5/5 ಪೂರ್ತಿ ಕೊಟ್ಟಿದ್ದೀನಿ. ಅಷ್ಟು ಕ್ಯೂಟಾಗಿ ಪ್ಯಾಕಿಂಗ್ ಆಗಿ ಬಂದಿತ್ತು. ನಂಗೆ ತುಂಬ ಇಷ್ಟ ಆಯಿತು. ಸೊ 14th ಗಿಫ್ಟ್ ಬಂದು ಇದು ಕಣ್ಣಿಗೆ ಹಾಕ್ತಾರಲ್ಲ, ಲೈಕ್ ಟ್ರಾವೆಲ್ ಮಾಡಬೇಕಾದ್ರೆ ಹಾಗೆ ನೈಟ್ ಟೈಮೆಲ್ಲ ತುಂಬ ಸ್ಟ್ರೆಸ್ ಆಗಿದೆ ಅಂತ ಹೇಳಿ ಕಣ್ಣಿಗೆ ಹಾಕೊಂಡ್ರೆ ಅಷ್ಟು ಬೆಳಕು ಬೀಳಲ್ಲ, ಇದರಲ್ಲಿ ನೀಟಾಗಿ ನಿದ್ದೆ ಮಾಡ್ಬೋದು. ಸೊ ಇದನ್ನು ಕೂಡ ನಾನು ಇಲ್ಲೇ ತುರ್ಬೇಕೆರಲ್ಲೇ ತೊಗೊಂಡಿದ್ದೆ. ಸೊ ಅವಳಿಗೆ ಟ್ರಾವೆಲ್ ಮಾಡಬೇಕಾದ್ರೆ ಯೂಸ್ ಆಗುತ್ತೆ ಅಂತ ಹೇಳಿ ಅದನ್ನು ತೊಗೊಂಡಿದ್ದೆ. ಸೊ ನೆಕ್ಸ್ಟು 15th ಗಿಫ್ಟ್ ಬಂದು ಗಣೇಶ. ಸೊ ಇದನ್ನು ನಾನು ಪರ್ಸ್ನಲ್ಲಾಗಿ ಹೋಗಿ ತೊಗೊಂಡು ಬಂದಿದ್ದೆ. ಇದು ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಮ್ಮ ಮನೇಲಿ ಇದಿದೆ. ನಮ್ಮ ಅಮ್ಮ ಕೊಟ್ಟಿರೋದೊಂದು, ಹಾಗೆ ನಮ್ಮ ಅಕ್ಕ ಕೊಟ್ಟಿರೋದೊಂದು. ಸೇಮ್ ಈ ಥರನೇ ನಮ್ಮ ಮನೇಲಿ 2 ಇತ್ತು. ಸೊ ಇದು ನಾನು ಪರ್ಸ್ನಲ್ಲಾಗಿ ಹೋಗಿ ತೊಗೊಂಡು ಬಂದಿರೋದು. ಅವ್ರ ಹೊಸ ಮನೆಗೆ ಆಗುತ್ತೆ ಅಂತ ಹೇಳಿ. ಆ ಗಣೇಶ ಇವಳಿಗೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಸೊ 16th ಗಿಫ್ಟ್ ಬಂದು ಕ್ಯೂಟ್ ಇಯರಿಂಗ್ಸ್ ಹಾಗೆ ಬೈತಲೆ ಬಟ್ಟು. ಸೊ ಇದನ್ನು ಇಂಗ್ಲೀಷಲ್ಲಿ ಇವಳು ಏನೇ ಹೇಳ್ತಾಳೆ, ನಂಗೆ ಅದು ಬರ್ತಾಯಿಲ್ಲ ಬಾಯಿಗೆ. ಸೊ ಇವೆರಡೂ ನಂಗೆ ತುಂಬ ಇಷ್ಟ ಆಯಿತು ಇವೆರಡೂ. ಸೊ ಅವಳು ಆ್ಯಕ್ಚುಲಿ ಇಯರಿಂಗ್ಸ್ ಹಾಕಲ್ಲ, ಬಟ್ ಆದ್ರೂ ಒಂದು ಅದು ಸ್ಯಾರಿಗೆ ಮ್ಯಾಚ್ ಆಗುತ್ತೆ ಅಂತ ಹೇಳಿ ಮ್ಯಾಚಿಂಗ್ ತೊಗೊಂಡೋಗಿದ್ದು ಇದನ್ನು. ಸೊ ಹಾಗೆ ಇದು 17th ಗಿಫ್ಟ್ ಬಂದು ಒಂದು ಐಸ್ ಸ್ಕ್ರಬ್ಬರ್, ಹಾಗೆಯೇ ಒಂದು ಕೂಲಿಂಗ್ ಗ್ಲಾಸ್. ಅವಳಿಗೆ ಕೂಲಿಂಗ್ ಗ್ಲಾಸ್ ಅಂದರೆ ತುಂಬ ಇಷ್ಟ. ಸೊ 18th ಗಿಫ್ಟ್ ಬಂದು ಇದು ಲಂಚ್ ಬ್ಯಾಗ್ ಕಿಟ್ಟು. ಸೊ ಪ್ಲಾಸ್ಟಿಕ್ ಬಾಕ್ಸ್ ಇದು, ಹಾಗೆ ಪ್ಲಾಸ್ಟಿಕ್ ಬಾಟಲ್. ಬಟ್ ವಿಡಿಯೋ ಕ್ಲಿಪ್ ಎಲ್ಲ ಮಿಸ್ ಆಗಿದೆ. ಸೊ ನೆಕ್ಸ್ಟ್ 18th ಗಿಫ್ಟ್ ಬಂದು ಟ್ರಾವೆಲಿಂಗ್ ಕಿಟ್ ಇದು. ಸೊ ಯಾವ ಥರ ಅಂದರೆ ಸೋಪ್ ಬಾಕ್ಸ್, ಹಾಗೆಯೇ ಬ್ರಷ್ ಬಾಕ್ಸು. ಸೊ ಟ್ರಾವೆಲ್ ಮಾಡಬೇಕಾದ್ರೆ ಎಲ್ಲೂ ನೀರು ಲೀಕ್ ಆಗಲ್ಲ. ಸೊ ಇದು ಕೂಡ ನಾನು ಮೀಶೋದಲ್ಲೇ ಬುಕ್ ಮಾಡಿದ್ದು. ಸೊ ಇದು ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಇದು. ನನಗೆ ಜಾಸ್ತಿ ಕ್ಯೂಟ್ ಅನಿಸಿದ್ದೆ ಸೋಪ್ ಬಾಕ್ಸು, ಚೆನ್ನಾಗಿತ್ತು ಒಂಥರ. ಸೊ ನೆಕ್ಸ್ಟು 19th ಗಿಫ್ಟ್ ಬಂದು ಕಾಫಿ ಕಪ್. ಸೊ ಅದು ಕೂಡ ತುಂಬ ಇಷ್ಟ ಆಯಿತು. ಸೊ ನೆಕ್ಸ್ಟು 20th ಗಿಫ್ಟ್ ಬಂದು ಹೆಡ್ಸೆಟ್. ಸೊ ಬ್ಲೂಟೂತ್. ಇದು ಕೂಡ ನನಗೆ ಸಕ್ಕತ್ ಇಷ್ಟ. ಆ್ಯಕ್ಚುಲಿ ನನ್ನ ಹತ್ರ ಇದು ಮುಂಚೆ ಇತ್ತು, ಬಟ್ ಮಿಸ್ ಆಗಿ ಹೊಡೆದೋಗಿತ್ತು. ಸೊ ಹಾಗಾಗಿ ಇದು ತುಂಬ ಇಷ್ಟ ಆಯಿತು. ಇದು ಕೂಡ ಪೀಟ್ರೋನಲ್ಲೆಲ್ಲ ಏನೋ ತೊಗೊಂಡಿರೋದು. ಆ್ಯಕ್ಚುಲಿ ಕಲರ್ ನನಗೆ ಜಾಸ್ತಿ ಇಷ್ಟ ಆಗಿದ್ದು ಡಾರ್ಕ್ ಬ್ಲೂ, ಹಾಗೆ ಫ್ಯಾನ್ ಕೂಡ ಡಾರ್ಕ್ ಬ್ಲೂ ಇದೆ ಅಂತ ಹೇಳಿ ಇದನ್ನು ಕೂಡ ಡಾರ್ಕ್ ಬ್ಲೂನೇ ಬುಕ್ ಮಾಡ್ಕೊಂಡಿದ್ದು. ಸೊ ನೆಕ್ಸ್ಟ್ 21st ಗಿಫ್ಟ್ ಬಂದು ಕ್ಲಿಪ್ಸು. ಸೊ ವೆರೈಟೀಸ್ ಆಫ್ ಕ್ಲಿಪ್ಸ್. ನಾನು ಇದನ್ನು ನಮ್ಮೂರಲ್ಲೇ ತೊಗೊಂಡಿದ್ದು, ಹಾಗೆ ಒಂದು ಸ್ವಲ್ಪ ಡಿಮಾರ್ಟಲ್ಲೂ ಮಿಕ್ಸ್ ಇದ್ದಾವೆ. ಸೊ ಇದು ಕೂಡ ಅವಳಿಗೆ ಜಾಸ್ತಿ ಇಷ್ಟ ಕ್ಲಿಪ್ಸ್ ಅಂದರೆ. ಸೊ ವೆರೈಟೀಸ್ ಆಫ್ ಕ್ಲಿಪ್ಸ್ ಆ್ಯಡ್ ಆಗಿದ್ವು. ಸೊ ನೆಕ್ಸ್ಟ್ 22nd ಗಿಫ್ಟ್ ಏನು ಅಂತ ಅಂದರೆ ಕ್ಯೂಟ್ ಲಿಟಲ್ ಲವ್ ಬ್ಯಾಂಗಲ್ಸ್. ಅದು ಬಂದು ಮೀಶೋದಲ್ಲಿ ಬುಕ್ ಮಾಡ್ಕೊಂಡಿದ್ದು. ಸೊ ತುಂಬ ಚೆನ್ನಾಗಿದೆ ಲವ್ ಬ್ಯಾಂಗಲ್ಸ್, ಸಕ್ಕತ್ ಇಷ್ಟ ಆಯಿತು. ಆ್ಯಕ್ಚುಲಿ ಶಾಲು ಕೂಡ ನನ್ನ ಬರ್ಡೇಗೆ 3 ಸೆಟ್ ಆಫ್ ಬ್ಯಾಂಗಲ್ಸ್ನ ಬುಕ್ ಮಾಡಿದ್ಲು. ಸೊ ಇದು ಕೂಡ ನನಗೆ ತುಂಬ ಇಷ್ಟ ಆಯಿತು. ಸೊ 23rd ಗಿಫ್ಟ್ ಏನು ಅಂತ ಅಂದರೆ ಲ್ಯಾಪ್ಟಾಪ್ ಕವರ್. ಅವಳಿಗೆ ಎಲ್ಲಾದರೂ ಹೊರಗಡೆ ಕಂಪ್ನಿಗೆ ಹೋಗ್ಬೇಕಾದ್ರೆ ಅಥವಾ ಬರಬೇಕಾದ್ರೆ ಮಳೆ ಏನಾದರೂ ಬಂತು ಅಂದರೆ ಅವಳು ಬ್ಯಾಗ್ನ ನೀಟಾಗಿ ಇದರಿಂದ ಕವರ್ ಮಾಡ್ಕೋಬೋದು. ಸೊ ಇದು ಬಂದು ನಾನು ಅಮೆಝಾನಲ್ಲಿ ಬುಕ್ ಮಾಡಿದ್ದು. ಸೊ 24th ಗಿಫ್ಟ್ ಬಂದು ಜ್ಯುವೆಲ್ರಿ ಸೆಟ್. ನನಗೆ ಇದಂತೂ ತುಂಬ ಇಷ್ಟ ಆಯಿತು. ಹಾಗೆ ಆ್ಯಕ್ಚುಲಿ ನಾನು ತುಂಬ ದಿವಸದಿಂದ ನನ್ನ ಮೀಶೋ ಫೀಡಲ್ಲಿ ನಾನು ಇದನ್ನು ಇಟ್ಕೊಂಡಿದ್ದೆ. ಆ್ಯಕ್ಚುಲಿ ನನಗೆ ಇದು ತೊಗೊಳ್ಬೇಕು ಅಂತ ತುಂಬ ದಿವಸದಿಂದ ಅನಿಸಿತ್ತು. ಸೊ ಹಾಗಾಗಿ ಇವಳಿಗೆ ಮೀಶೋದಿಂದನೇ ನಾನು ಇದನ್ನು ಬುಕ್ ಮಾಡಿದ್ದೆ. ಇದು ಎಲ್ಲ ಥರದ ಸ್ಯಾರಿಗೂ ತುಂಬ ಕ್ಯೂಟಾಗಿ ಮ್ಯಾಚ್ ಆಗುತ್ತೆ. ಸೊ ಲಾಸ್ಟ್ ಬಟ್ ನಾಟ್ ಲೀಸ್ಟ್ 25th ಗಿಫ್ಟ್ ಬಂದು
ಸೊ ಇದು ರಬ್ಬರ್ ಬ್ಯಾಂಡ್ ಸೆಟ್ಸ್, ಹಾಗೆ ಇದು ಕೂಡ ಡಿಮಾರ್ಟ್, ಹಾಗೆ ನಮ್ಮ ಊರಲ್ಲಿ ತೊಗೊಂಡಿರೋದೆಲ್ಲ ಮಿಕ್ಸಲ್ಲಿದೆ. ಎಲ್ಲೋ ನಂಬರ್ ಅಥವಾ ಎಲ್ಲೋ ಒಂದು ಗಿಫ್ಟ್ ವೇರಿಯೇಷನ್ ಆಗಿರೋ ಹಾಗಿದೆ. ಸೊ ಇನ್ನೊಂದು ಲಾಸ್ಟ್ ಗಿಫ್ಟ್ ಬಂದು ವುಡನ್ ಕೋಮ್. ಇದು ಕೂಡ ಮೀಶೋದಿಂದನೇ ಬುಕ್ ಮಾಡಿರೋದು. ಸೊ ಇದು ಕೂಡ ತುಂಬ ಚೆನ್ನಾಗಿದೆ. ಐ ಥಿಂಕ್ ನಂಬರ್ ವೇರಿಯೇಷನ್ ಅಥವಾ ಕ್ಯಾಲ್ಕುಲೇಷನ್ನೇ ತಪ್ಪಿದೆ. ಸೊ 28 ಗಿಫ್ಟ್ಸ್ ಹತ್ರ ಇದೆ. ಸೊ ನನಗೆ ಈಗಲೇ ಗೊತ್ತಾಗಿರೋದು 28 ಗಿಫ್ಟ್ಸ್ ಅಂತ. ಸೊ ಸೂಟ್ ಕೇಸ್ ಕೂಡ ಆ್ಯಡ್ ಆಗಿದೆ. ಸೊ ದಿಸ್ ವಾಸ್ ಮೈ ಯೂಟ್ಯೂಬ್ ವ್ಲಾಗ್. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.